ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತು ಲಾಗ್ ಮುಂಜಾನೆ ಬೆಳಗ್ಗೆ ಚಲೋ ಮಾಡೋದಾಗಲಿಲ್ಲ. ಇವಾಗ ಬ್ಲೌಸ್ ಕಟಿಂಗ್ ಮಾಡಾಗ ಲಾಗ್ ಚಲೋ ಮಾಡೀನಿ ನೋಡ್ರಿ. ಯಾಕಂದ್ರೆ ಇದೊಂದು ಬ್ಲೌಸ್ ಅರ್ಜೆಂಟ್ ಕೊಡೋದಿತ್ತು ರೀ. ಎಲ್ಲ ಕೆಲಸ ಮುಗಿಸೊಂದು ಟೈಮ್ ಬಂದು 10:30 ಆಗೈತೆ. ಈ ಬ್ಲೌಸ್ ಕಟಿಂಗ್ ಮಾಡಿದ್ರಾತಂತ ಕುಂತೀನಿ ನೋಡ್ರಿ. ಬರ್ರಿ ಇದೊಂದು ಬ್ಲೌಸ್ ಕಟ್ ಮಾಡಿ ಇದನ್ನು ಹೊಲಿದು ಎಲ್ಲ ಅಡುಗೆ ಮಾಡ್ಕೊತೀನಿ ರೀ. ಯಾಕಂದ್ರೆ ಈ ಸದ್ದ 9 ಗಂಟೆ ಆಗೈತಿ, 8 ಆಗೈತಿ ಟೈಮು. ಹೇಳೋದು ಹೊತ್ತಾತ್ರಿ. ನಿನ್ನೆ ಬಾಂಡೆ ಅದಾವೆ ರೀ, ಇನ್ನು ಬಟ್ಟೆ ಅದಾವು. ಬಟ್ಟೆ ಬಾಂಡೆ ಮಾಡಿಲ್ಲ, ಇನ್ನು ಅಡುಗೆ ಮಾಡ್ಕೋಬೇಕು. ಮಾಡ್ಕೊಂಡು ನೋಡ್ತೀನಿ ರೀ ಏನಾಗುತ್ತಾ. ಇದೊಂದು ಬ್ಲೌಸ್ ಕಟ್ ಮಾಡಿ ಮೊದಲು ಹೊಲಿತೀನಿ ರೀ. ಯಾಕಂದ್ರೆ ಇದು ಅರ್ಜೆಂಟ್ ಕೊಡೋದೈತೆ ರೀ ಬ್ಲೌಸು. ಅವ್ರದ್ದು ನಾಳೆ ಮದುವೆ ಐತೆ ರೀ. ಬಂದು ಒಯ್ತೀನಿ, ಮಧ್ಯಾಹ್ನ ಮ್ಯಾಗ ಊರಿಗೆ ಹೋಗ್ತೀನಿ ಅಂದಾರೆ. ಅದಕ್ಕೆ ಮಧ್ಯಾಹ್ನಕ್ಕೆ ಕೊಡ್ಬೇಕು ರೀ. ಇಲ್ಲಿ ಅಳತೆ ತೊಗೊಂಡು ಮಾರ್ಕಿಂಗ್ ಮಾಡ್ಕೊಳಕತ್ತಿದ್ದೀನಿ ರೀ ನಾನು. ಯಾಕಂದ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಅರ್ಜೆಂಟ್ ಇದ್ದು ಮಾತ್ರ ಅರ್ಜೆಂಟ್ ಕೊಡಬೇಕು ನೋಡ್ರಿ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಈ ಥರ ಫೋಲ್ಡ್ ಮಾಡಿ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಕೂಡ ಅಸ್ತ್ರ ಬ್ಲೌಸ್ ಕಟಿಂಗ್ನು ವಿಡಿಯೋ ಶೇರ್ ಮಾಡೀನಿ ರೀ. ಒಂದಲ್ಲ 3 ಬ್ಲೌಸ್ ಒಮ್ಮೆ ಕಟ್ ಮಾಡೋಕೆ ಒಬ್ಬರೇ ಆತಿದ್ರಂತ ಶೇರ್ ಮಾಡೀನಿ. ಸಾದಾ ಬ್ಲೌಸು ಕಟಿಂಗ್ ಶೇರ್ ಮಾಡ್ರಿ ಅನ್ನಕತ್ತೀರಿ ನೋಡ್ರಿ. ಅಲ್ಲಿ ಹಂಗೆ ವಿಡಿಯೋ ಬಂದ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡಿ ಬ್ಲೌಸು ರೆಡಿ ಮಾಡಿದ್ದು ನೋಡ್ರಿ. ಅದನ್ನೇ ಈ ಥರ ನಿಲಿಗೆ ಕಟ್ಟಿ ಹೊಲ್ದೀನಿ ನೋಡ್ರಿ. ಇದಕ್ಕೆ ಫೀಸ್ ಬಂದು 200 ರೂಪಾಯಿ ನೋಡ್ರಿ. ಈ ಥರ ಹೊಲಿದ್ರೆ ಹಳ್ಳಿ ಒಳಗೆ ರೇಟೇ ಇಲ್ಲರಿ. ಏನು ಮಾಡೋದು, ಏಟು ಹೊಲಿದು ಬಡ್ಕೊಂಡು ಮಾಡಿದ್ರು ರೇಟಾಗಿ ಕುಂದಲ್ರಿ. ಇದಕ್ಕೂ ನಿಲಿಗೆ ಕಟ್ಟೀನಿ ರೀ. ಅದು ಸೀರೆ ಕಲರ್ ಐತ್ರಿ, ನಿಲಿಗೆ ಕಲರ. ಇದೇನು ಮುಂದೆ ನಿಲಿಗೆ ಕಟ್ಟಿನಲ್ರಿ, ಆ ಕಲರ್ ಸೀರೆ ಐತೆ. ದಡಿ ಏನೈತೆ ಕೇಸರಿ ಐತ್ರಿ. ಜಂಪರ್ನು ಕೇಸರಿ ಐತೆ ನೋಡ್ರಿ. ಇದನ್ನು ಈ ಥರ ಹೊಲ್ದೀನಿ ರೀ. ಸಿಂಪಲ್ಲಾಗಿ ಹಿಂದ ಹಳ್ಳಿನ ಲೇಸ್ ಹಚ್ಚಿ ಒಂದಿಷ್ಟು ಲಟ್ಕನ್ ಹಚ್ಚಿ ಸಿಂಪಲ್ಲಾಗಿ ಫಿನಿಶ್ ಮಾಡಿ ನೋಡ್ರಿ. ಇದನ್ನು ನೋಡ್ರಿ, ಈ ಥರ ಲೇಸ್ ಹಚ್ಚಿ ಫಿನಿಶಿಂಗ್ ಕೊಟ್ಟು ನೋಡ್ರಿ. ಇದನ್ನು ಲೇಸ್ ಹಳ್ಳಿನ ಲೇಸ್ ಹಚ್ಚೀನಿ ರೀ. ಹಂಗಂದ್ರೆ ಇದು ಹಳ್ಳಿನ ಲೇಸು ವೇಲ್ ಲುಕ್ ನೋಡಿ ತೋಳಿಗೆ ಹಚ್ಬೇಕಾಗಿತ್ತು. ನಾನು ಹಚ್ಚಲಿಲ್ಲ ನೋಡ್ರಿ. ತೋಳಿಗೆ 200 ರೂಪಾಯಿ ಆಗುತ್ತೆ ತೋಳಿಗೆ ಹಚ್ಚಿರಂದ್ರೆ. ಬ್ಯಾಡ ಅಂದ್ರೆ ಅವರು ತೋಳಿಗೆ ಹಚ್ಚಲಿಲ್ಲ ರೀ. ನಾನು ಆ ಕಡೆ ಅಲ್ಲಿ ಬಿಟ್ಟು ಅನ್ಕಿಟ್ಟಿ ನೋಡ್ರಿ. ಇನ್ನೊಂದಿಷ್ಟು ಊರ್ನ ಉಳಿದಿತ್ತಲ್ರಿ ನಿನ್ನಿದು. ಊರನ್ನ ಕಡುಬು ಹೆಂಗೆ ಮಾಡೋದಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಬರ್ರಿ. ಯಾಕಂದ್ರೆ ಒಂದೇ ಒಮ್ಮೆ ಬೇಳೆ ಹಾಕಿ ಒಂದಿನ ಹೋಳ್ಗೆ ಮಾಡ್ಕೊಳೋದ್ರಿ, ಒಂದಿನ ಕಡುಬು ಮಾಡ್ಕೊತೀನಿ ರೀ. ಇವತ್ತು ನಿನ್ನೆ ಇನ್ನೂ 2 ಹೋಳಿಗೆ ಉಳ್ದವ್ರಿ. ಹೋಳಿಗೆನೇ ಹೋಲಿಲ್ಲ. ಕಡುಬಾರ ಓಡಾಡ್ಕೊತ ತಿಂತಾವಂತೇಳಿ ಕಡುಬು ಮಾಡಾಕತ್ತೀನಿ ನೋಡ್ರಿ. ನಮ್ಮ ಅಕ್ಕಾರು ಬಂದಿದ್ರು, ಅವ್ರು ಕಡುಬು ಮಾಡಾಕತ್ತಾರೆ. ನಾನು ವಿಡಿಯೋ ಮಾಡಿದ್ದು ನೋಡ್ರಿ. ಒಂದಿಟ್ಟು ನಾನು ಕಿಟ್ಟಿದ್ದೆ ಹಂಗೆ ತುಂಬೋದು ವಿಡಿಯೋ ಮಾಡೋದು ಮಾಡಾಕತ್ತೀನಿ ರೀ. ಬರ್ರಿ ಇವು 2 ಲಟ್ಟಿಸ್ಯಾಳ ಅಕ್ಕಾರು, ಇಲ್ಲಿ ಲಟ್ಟಿಸ್ಕೊಳಕತ್ತಾರ. ಆಮೇಲೆ ಕಡುಬು ತುಂಬ ತೋರಿಸ್ತೀನಿ ರೀ. ಈ ಥರ ಲಟ್ಟಿಸ್ತಾರೆ ನೋಡ್ರಿ ಎಲೆ. ನಿಮಗೂ ಯಾರಿಗಾದರೂ ಕಡುಬು ಮಾಡೋಕೆ ಬರಲ್ಲಂದ್ರೆ ಏನು ಕಡುಬು ಮಾಡೋದು ಮಾತ್ರ ತುಂಬ ಈಜಿ ನೋಡ್ರಿ. ಈ ಥರ ಮಾಡ್ರಂತ ಹೇಳ್ತೀನಿ ನೋಡ್ರಿ. ಇಷ್ಟು ಎಲೆ ಮಾಡ್ಕೊಂಡೀವ್ರಿ. ತುಂಬ ಕತ್ತೀವಿ. ನೊಣ ಒಂದು ಹೆಚ್ಚಾಗ್ಬಿಟ್ಟವ್ರಿ. ಏನು ಮಾಡಬೇಕು, ನೊಣ ಸಾಕಾಗೈತಿ ನೋಡ್ರಿ. ಈ ಥರ ತುಂಬಬೇಕು ನೋಡ್ರಿ. ನೋಡ್ರಿ ಮಕ್ಕಳು ಯಾವ ಥರ ತುಂಬ್ತಾರೆ ನೋಡ್ರಿ, ಅದೇ ಥರ ತುಂಬ್ರಿ. ಯಾಕಂದ್ರೆ ಒಟ್ಟು ಬಾಯಿ ಹುಚ್ಚಲ್ರಿ ಈ ಥರ ತುಂಬಿದ್ರೆ. ಮುರ್ಗಿ ಕಡಿತಾರೆ. ನಮಗೆ ಮಾತ್ರ ಮುರ್ಗಿ ಕಡಿಯೋಕೆ ಬರಲ್ರಿ. ಹೆಂಗಂಗೆ ಮುರುಗಿ ಮಾಡ್ತಾರೆ. ಆ ಥರ ನಮಗೆ ಅಕ್ಕಗೂ ಬರಲ್ಲ ಅಂತ ನಮಗೂ ಬರಲ್ರಿ ಆ ಥರ ಮಾಡೋಕೆ. ಇದೇ ಥರ ಮಾಡಿ ಒಂದಕ್ಕೆ ಇವು ಕಡು ಬಿಡಲ್ರಿ. ಈ ಥರ ತುಂಬ್ರಿ ನೋಡ್ರಿ. ಈ ಥರ ಒತ್ತಿ ಹಿಂಗೆ ತುಂಬ್ಕೊಂಡ್ರಂದ್ರೆ ಕಡುಬು ಒಟ್ಟು ಬಾಯಿ ಬಿಚ್ಚಲ್ರಿ ನೋಡಿ. ಈ ಕರೆ ನೋಡಾಕತ್ತಿ ಬರ್ರಿ ನೀವು. ಒಟ್ಟು ಬಾಯಿ ಬಿಚ್ಚಲ್ಲ ಅಂಥೇಳಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಈಗ 440 ಸಬ್ಸ್ಕ್ರೈಬರ್ ಆಗಿರಿ. ಇದೇ ಥರ ಮುಂದೆ ಸಪೋರ್ಟ್ ಮಾಡ್ರಂತ ನಾನು ನಿಮ್ಗೆ ಕೇಳ್ಕೊತೀನಿ ನೋಡ್ರಿ. ಇಷ್ಟು ಕಡುಬು ಆದವು ರೀ. ಇಷ್ಟು ಕಡುಬು ಆದವು ನೋಡ್ರಿ. ನಿನ್ನೆ ಊರನ್ನ 1 ಗ್ಲಾಸ್ ಬೇಳೆ ಹಾಕಿದ್ದೀನಿ ರೀ. ಅದರ ನಿನ್ನೆ ಹೋಳಿಗೆ ಇಷ್ಟು ಹಾಕೊಂಡು ಮಾಡಿದ್ದೆ. ಊರನ್ನ ಸ್ವಲ್ಪ ಉಳಿಸಿದ್ದೆ. ಬರ್ರಿ ಇದನ್ನು ಕರಿನು, ಯಾಕಂದ್ರೆ ಎಣ್ಣೆ ಹಾಕೋತೀನಿ ರೀ ಇನ್ನೂ ಸ್ವಲ್ಪ ಕರಿಯಾಕೆ ನೋಡ್ರಿ. ಇಲ್ಲಿ ಎಣ್ಣೆ ಹಾಕ್ಕೊಂಡೀನಿ, ಕಾಯಕ್ಕೆ ಇಟ್ಟಿನಿ ರೀ. ಎಣ್ಣೆ ಕಾದೈತಿ. ಊರನ್ನ ಕಡುಬು ತುಂಬಿದ್ನಲ್ರಿ, ಅದೇ ಕೈಲೇ ಕರ್ದರತ್ತಂತ ಕೈ ತೊಗೊಂಬರಕ್ಕೆ ಹೋಗಲಿಲ್ಲ ನೋಡ್ರಿ. ಎಣ್ಣೆ ಕಾದೈತಿ ರೀ, ಕರಿಯಾಕತ್ತೀನಿ ನೋಡ್ರಿ. ಇವಾಗ ಇದನ್ನು ಅಲ್ಲೇ ಕಟ್ಟಿನ ಸಾರು ಕಾಸಕ್ಕೆ ಇಟ್ಟೀನಿ ರೀ. ಒಲೆ ಮ್ಯಾಗ ಗುಳ್ಳ್ಯಾಗ್ರಿ ಸಾರಿಗೆ ಅಂತ ಒಲೆ ಹಚ್ಚೀನಿ ನೋಡ್ರಿ. ನೀರು ಕಾಯ್ತಾವು, ಸಾರನ್ನು ಕಾಯ್ತೈತೆ ಬಿಡು ಅಂತೇಳಿ ಒಲೆ ಹಚ್ಕೊಂಡೀನಿ ನೋಡ್ರಿ. ಇಷ್ಟು ಕರ್ಕೊಂಡು ಚಪಾತಿ ಮಾಡಿ ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತು ಏನು ಕೆಲಸ ಆಗುತ್ತೆ. ಒಂದು ಬ್ಲೌಸ್ ಮಾತ್ರ ರೆಡಿ ಮಾಡೀನಿ ರೀ. ಇವಾಗ 200 ರೂಪಾಯಿ ಮಾತ್ರ ಹೊಲ್ದು ಬಿಟ್ಟೀನಿ ರೀ ನಾನು. 200 ರೂಪಾಯಿ ನಂದು ಪಗಾರ ಕುಂತು ರೀ. ಈ ಕಡೆ ಏನೈತೆ ರೀ, ನಮ್ಮ ಅಕ್ಕಾರು ಬಂದಾರ. ನಾವು ಕೂಡಿ ಅಡುಗೆ ಮಾಡಿ ಅವ್ರು ಊಟ ಮಾಡಿ ಅವರು ತಮ್ಮ ಮನೆಗೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಚಿವನ ಮಗಳು ರೀ ನಮ್ಮ ಅಕ್ಕಾರು
ನಮ್ಮ ಅವ್ವನ ಕಾಕನ ಮಗಳೊಬ್ಬರು ಇಲ್ಲೇ ಕೊಟ್ಟಾರಿ. ಅವ್ರ ಮಗಳು ನೋಡ್ರಿ. ಹಂಗಂದ್ರೆ ನಮ್ಮ ಮಂದಿ ನಮ್ಮ ಮಕ್ಳು ಅಂದ್ರೆ ನಮಗೆ ಎಷ್ಟು ಪ್ರೀತಿ ಅಲ್ರಿ. ಅವರು ಇರೋದು ಅಲ್ಲಾಗಿರ್ತಾರೆ. ಬಟ್ಟೆ ಜಂಪರ್ ಬ್ಲೌಸ್ ಟಿಚಿಂಗ್ ಕೊಡಕ್ಕೆ ಬಂದಿದ್ದೆ ರೀ. ಬಾ ಅಕ್ಕ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಬೇಕು ನೀನು ಅಂದೆ. ನಿಂತಾರೆ ನೋಡ್ರಿ ಅವರು. ನೀವು ಇಷ್ಟು ಕರ್ಕೊಂಡು ಕೇರಿ ಅನ್ನನೂ ರೆಡಿ ಆಗೈತೆ ರೀ. ಅನ್ನನೂ ಆಗೈತಿ, ಸಾರು ಕಾಸಕ್ಕೆ ಇಟ್ಟೀನಿ. ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದೇನಿ ರೀ, ಮಾಡೋದು ಆಗಲಿಲ್ಲ. ನೋಡ್ತೀನಿ ರೀ. ನಾನು ಇಷ್ಟು ಕಡುಬು ಅದು ನೋಡ್ರಿ ಕರುದೆ. ಕಡುಬು ಮಾತ್ರ ಆಗ ಮಸ್ತ್ ಬಂದಿದ್ದವು ರೀ. ಒಂದಿಷ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನಾದಿದ್ದೀನಿ ರೀ. ಬರೀ ಗೋಧಿ ಹಿಟ್ಟಾದರೂ ಜೇಕಿಂಗತ್ತೇ ಕಡುಬು ಸರಿ ಆಗಲ್ಲ ರೀ. ಎರಡು ಮಿಕ್ಸ್ ಮಾಡಿ ನಾದಿದ್ರೆ ಸೂಪರ್ ಬರ್ತದೆ ನೋಡ್ರಿ. ಈ ಕಡೆ ಬರ್ರಿ, ನಮ್ಮ ಅಕ್ಕಾರು ಚಪಾತಿ ಮಾಡಾಕತ್ತಾರ ಇಲ್ಲಿ. ಅವ್ರು ಚಪಾತಿ ಮಾಡಿ ಕೊಡಾಕತ್ತಾರ. ನಾ ಇಲ್ಲಿ ನಿಂತು ಬೇಯಿಸಾಕತ್ತೀನಿ ನೋಡ್ರಿ. ಯಾಕಂದ್ರೆ ಮನುಷ್ಯ ಒಂದು ಮಾಡಿದ್ರೆ ಜಲ್ದಿ ಆಗತ್ತೆ ಅಂತೇಳಿ ಅವಿ ನಾನು ಮಾಡ್ತೀನಿ ಕೊಡು ಅಂದರು. ಅವರು ಒಂದಿಟ್ಟು ಹೆಲ್ಪ್ ಮಾಡಿದ್ರು ನೋಡ್ರಿ. ಏನು ಮಾಡೋದು, ನಮಗೂ ಕೆಲಸ ಭಾಳ ಆಗುತ್ತೆ ನೋಡ್ರಿ. ಇಲ್ಲಿ ಚಪಾತಿ ಬೇಯಿಸಾಕತ್ತೀನಿ. ಇನ್ನೊಂದು 4 ಚಪಾತಿ ಆಗ್ತಾವೆ ರೀ. ಮಾಡಕ್ಕೇರಿ ಊಟ ಮಾಡಿ ಮತ್ತು ಸಿಗ್ತೀನಿ ರೀ ನಿಮ್ಗೆ. ಇದಿಷ್ಟು ಚಪಾತಿ ಬೇಯಿಸ್ಕೊತೀನಿ ರೀ. ಯಾಕಂದ್ರೆ ಅವರು ನಮ್ಮ ಅಕ್ಕಾರು ಈ ಅಕ್ಕನ ಇದು ಕೊಟ್ಟೈತ್ರಿ, ಯಾವಲ್ಲಿ ಅಂದ್ರೆ ಬಿಳೆಬಾಯಿ ಕೊಟ್ಟೈತ್ರಿ ಅಕ್ಕನ. ಅವರು ಈ ಕ್ಯಾಮ್ರಾ ಮುಂದೆ ಬರೋಕೆ ನಾವಲ್ಲೆವ ಮಾರೇ ತೋರಿಸಲ್ಲ ಅಂದ್ರೆ ಅವರು. ಒಬ್ರವ್ರಿಗೆ ಇಷ್ಟ ಇರಲ್ಲ ರೀ ಕ್ಯಾಮ್ರಾ ಮುಂದೆ ಬರೋಕೆ. ಅವ್ರಿಗೆ ಯಾಕೆ ಫೋರ್ಸ್ ಮಾಡಿದ್ರಿ ನಾವು. ಒಲ್ಲೆ ಅಂದರು. ಅಕ್ಕ ಕ್ಯಾಮ್ರಾ ಮುಂದೆ ಬರ್ತೀನಿ ಅಕ್ಕ ಅಂತ ಕೇಳಿದ್ದೀನಿ ರೀ. ಒಲ್ಲೆ ಅಂದರು. ನಾನು ಫೋರ್ಸ್ ಮಾಡಿಲ್ಲ ರೀ ಅವ್ರಿಗೆ. ಇನ್ನು ಬಾಂಡೆ ಅದ ನೋಡ್ರಿ. ಬಾಂಡೆ ನೋಡಿದ್ರಲ್ಲ ರೀ, ಅಲ್ಲಿ ಹೊರಗೆ ಅದಾವು ಇಲ್ಲಿನ ಅದಾವು. ಮನೆ ಅನ್ನಂಗಿಲ್ಲ ರೀ. ಎಲ್ಲ ಹುಡುಗ ಮುಚ್ಕೊಂಬಾರ ಮುಕ್ಕೊಂಡಾನ ರೀ. ಮುಕ್ಕೊಂಡಿದ್ದ ಬಾಂಡೆ ಮಾಡೀನಿ ನೋಡ್ರಿ. ಬಾಂಡೆ ಭಾಳ ಇದ್ದವು ರೀ. ಯಾಕಂದ್ರೆ ಎಲ್ಲ ಮನೆ ಕ್ಲೀನ್ ಮಾಡಿ ಅವರು ಹೋದ್ರಿ. ನಾನೆಲ್ಲ ಮನೆ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಬಟ್ಟೆ ಒಗಿಬೇಕಂದ್ರೆ ಟೈಮ್ ಬಂದು 3 ಗಂಟೆ ಆಗೈತೆ ರೀ. ಇವಾಗ ಏನು ಮಾಡ್ತೀನಿ ಅಂದ್ರೆ ಬ್ಲೌಸ್ ಕಟಿಂಗ್ ಮಾಡುವು ಯಾವ ವಾರ ನೋಡೋಣ ಬರ್ರಿ. ಇದೊಂದು ಹುಕ್ಸ್ ಹಚ್ಕೋತೀನಿ. ಯಾಕಂದ್ರೆ ಬರ್ತಾರೆ ಅವ್ರು 3 ಗಂಟೆ ಆಗೈತೆ. 4ಕ್ಕೆ ಬರ್ತೀನಿ ಅಂದಾರೆ. ಅವ್ರು ಹೋಗ್ತಾರೆ ಊರಿಗೆ. ಮದುಮಗಳು ನಾಳೆ ಲಗ್ನ ಐತಲ್ಲ ರೀ, ಇವತ್ತು ಹೋಗ್ತಾರೆ ನೋಡ್ರಿ. ಅದನ್ನು ಹುಕ್ಸ್ ಹಚ್ಕೊಂಡು ಇದೊಂದು ಕಟಿಂಗ್ ಮಾಡಿದ್ದು ನೋಡ್ರಿ. ಇಲ್ಲಿ ಬ್ಲೌಸ್ ಕಟಿಂಗ್ ಮಾಡಿದೆ. ಒಂದು ಹುಕ್ಸ್ ಹಚ್ಕೊಂಡು ಕಟಿಂಗ್ ಮಾಡ್ಬೇಕಂತೀನಿ ರೀ. ಕಟಿಂಗ್ ಮಾಡ್ಬೇಕಂತ ಹಾಕೋಕೆ ಮಂದಿ ಗಿರಾಕಿಗಳು ಬರೋಕೆ ಹಿಂಗಾಗಿ ಟೈಮ್ 7 ಗಂಟೆ ಆಯ್ತು ನೋಡ್ರಿ. ಇದನ್ನು ಕಟಿಂಗ್ ಮಾಡ್ಬೇಕಂದ್ರೆ ಯಾಕಂದ್ರೆ ಬಟ್ಟೆ ಗಿರಾಕಿ ಬಂದ್ರಿ. ಮತ್ತೊಂದು 2,000 ರೂಪಾಯಿ ವ್ಯಾಪಾರ ಆಯ್ತು ರೀ. ಅವರು ತೊಗೊಂಡು ಹೋದ್ರು. ಒಂದು 1,000 ರೂಪಾಯಿ ಕೈಯಾಗ ಬಂದವ್ರಿ. ಒಂದು 1500 ಉದ್ರಿ ಬಿದ್ದ ನೋಡ್ರಿ. 1,000 ರೂಪಾಯಿ ಉದ್ರಿ ಬಿದ್ದೈತೆ ನೋಡ್ರಿ. ಬಿಡೋದು ತೋರಿಸೋದು ಅವ್ರಿಗೊಂದು ದಗದನ ಆಗುತ್ತಲ್ಲ ರೀ. ಅದ್ರ ಸಲಾಗ ನಾನು ಇದು ಮಾಡಿದ್ದೆ ನೋಡ್ರಿ. ಮತ್ತು ಬಟ್ಟೆ ಹೊಲಿಯಾಕೆ ಕೊಡಕ್ಕೆ ಬಂದ್ರಿ, ಟಿಚಿಂಗ್ ಕೊಡಕ್ಕೆ ಬಂದರು, ಮತ್ತು ಬಟ್ಟೆ ಒಯ್ಯಾಕೆ ಬಂದರು ನೋಡ್ರಿ. ಮನೆ ಎಲ್ಲ ಯಾವ ಥರ ಆಗೈತೆ ಅಂತೇಳಿ. ನೀವು ಟೈಲರಿಂಗ್ ಕೆಲಸ ಮಾಡಿದ್ರೆ ಮನೆ ಇದೇ ಥರ ನೋಡ್ರಿ. ಯಾರು ಏನು ತಂದು ಕೊಟ್ಟಿರ್ತಾರೆ ಅಲ್ಲೇ ಇಡೋದು, ಆಮೇಲೆ ಯಾಕಂದ್ರೆ ಆವಾಗ ಜೋಡ್ಸೋದಾಗಲ್ಲ ರೀ. ಎಲ್ಲ ಬಟ್ಟೆ ತೊಗೊಂಡೋಗ್ಯಾರ. ಎಲ್ಲ ಹ್ಯಾಂಗೆ ಬಿದ್ದಾವೆ ನೋಡ್ರಿ. ಇಷ್ಟು ಸೀರೆ ಪಿಕೋ ಹಾಕೋತೀನಿ ರೀ. 10 ಸೀರೆ ಅದಾವೆ ರೀ. ಈಗ 200 ರೂಪಾಯಿ ಹೊಲ್ದಾಗ ಬಿಟ್ಟೀನಿ ರೀ. ಈ ಒಂದು 10 ಸೀರೆ ಹೊಲಿದ್ನಿ ಅಂದ್ರೆ 300 ರೂಪಾಯಿ ಆಗುತ್ತೆ ನಂದು. ಇವತ್ತಿನ ಪಗಾರ ಬಂತಂತ ಆಗತ್ತೆ ನೋಡ್ರಿ. ಹೊಲಿಬೇಕಂದ್ರೆ ಕರೆಂಟ್ ಹೋಗಿದ್ದು ರೀ. ಅದಕ್ಕೆ ಒಂದಿಟ್ಟು ನಿಂತಿದ್ದು ನೋಡ್ರಿ. ಮತ್ತು ಕರೆಂಟ್ ಬಂದು ಅಂದ್ರೆ ಕರೆಂಟ್ ಹೋಗಿದ್ದು ರೀ. ಅಲ್ಲಿಗೆ ವಿಡಿಯೋ ಬಂದ್ ಮಾಡಿ ಮತ್ತು ಇವಾಗ ಕರೆಂಟ್ ಬಂದು ತೆಗೆದು ನೋಡ್ರಿ. ವಿಡಿಯೋ ಮಾಡಾಕತ್ತೀನಿ ರೀ. ಇವಾಗ ಸೀರೆ ಕಟ್ ಮಾಡಾಕತ್ತೀನಿ ನೋಡ್ರಿ. ಇವಾಗ ಸೀರೆ ಕಟ್ ಮಾಡ್ಕೊಂಡು ಈ ಸೀರೆ ಕಟ್ ಮಾಡ್ಕೊಂಡು ಪಿಕೋ ಹಾಕ್ತೀನಿ ರೀ. ಇಷ್ಟು ಸೀರೆ ಕಟ್ ಮಾಡ್ಕೊಂಡು ನಾನು ಕಟ್ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ನೀಟಾಗಿ ಸೀದಾ ಸೀರೆ ಕಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಕ್ರಾಸ್ ಆದ್ರೆ ಪಿಕೋ ಕ್ರಾಸ್ ಬರುತ್ತೆ ನೋಡ್ರಿ. ಇಷ್ಟು ಕಟ್ ಮಾಡ್ಕೊಂಡು ಕೆಲಸನ ಆಗುತ್ತೆ ನೋಡ್ರಿ. ಚಂತನ ಕೆಲಸ ಅಂದ್ರೆ ಪುರ್ಸೊತ್ತಿಲ್ಲ ನೋಡ್ರಿ. ತಲೆ ಇಕ್ಕೊಳೋದಾಗಿಲ್ಲ ರೀ ಇವತ್ತು ನನಗೆ. ಅವು ಕಿವ್ಯಾನೂ ಒಬ್ಬರು ಅಲ್ಲಿ ಯಾರ ಬೇಕಂದ್ರೆ ಕೊಟ್ಟು ನೋಡ್ರಿ. ಅವರು ಎಲ್ಲಿಗೆ ಹೊಂಟಿದ್ರು. ಕಿವ್ಯಾನ ಅವ್ರಿಗೆ ಬಿಚ್ಚಿ ಕೊಟ್ಟು ಹಾಕೋತೀನಿ ಅಂದರು. ನಾನು ತಲೆನೂ ಇಕ್ಕೊಳೋದಾಗಿಲ್ಲ ರೀ. ಟಿಕ್ಲಿನೂ ಹಚ್ಕೊಂಡಾಗಿಲ್ಲ ರೀ. ಇವತ್ತು ಕೆಲಸನ ಅಷ್ಟು ಆಗೈತೆ ರೀ. ಬಟ್ಟೆ ಗಿರಾಕಿ ಒಂದು ಅರ್ಜೆಂಟ್ ಜಂಪರ್ ಕೊಡೋದೊಂದು, ಅಡುಗೆ ಮಾಡೋದೊಂದು, ನಮ್ಮ ಅಕ್ಕಾರು ಬಂದರು ಅವ್ರು ಕೂಡ ಮಾತು ಹೇಳೋದೊಂದು ಕೆಲಸ ಭಾಳ ಆಯ್ತು ನೋಡ್ರಿ. ಏನು ಮಾಡಬೇಕು ಹೋಗ್ಲಿ ಬಿಡ್ರಿ. ಕೆಲಸ ದುಡಿಬೇಕಲ್ಲ ರೀ. ಮಕ್ಳು ಅದಾವು. 2 ಮಕ್ಕಳಿಗೆ ಭವಿಷ್ಯಕ್ಕೆ ಬೇಕಲ್ಲ ರೀ. ಮತ್ತು ಒಂದಿರ್ಲಿಕ್ಕೆ ನಡೆಯಲ್ಲ ರೀ ಮನ್ಯಾಗ. ಇಷ್ಟು ದುಡಿದ್ರೂ ಒಮ್ಮೊಮ್ಮೆ 50 ರೂಪಾಯಿ 10 ರೂಪಾಯಿಗೆ ಯಾರ ಕೈಗಾರ ಬೇಡೋ ಪರಿಸ್ಥಿತಿ ಬರುತ್ತೆ ನಮಗೆ. ಏನು ಮಾಡ್ಬೇಕು ರೀ, ಬೇಡಬೇಕು ರೀ. ಮತ್ತು ಅವ್ರ ಕೈಗೆ ಇಸ್ಕೊಳೋದು, ಹಿಂಗೆ ಇಸ್ಕೊಂಬರೋದು. ಆಮೇಲೆ ಏನೈತಿ ಬಂದಾಗ ಕೊಡಿದ್ರೆ ಅವ್ರಿಗೆ ಇದೇ ಥರ ಮಾಡತ್ತೆ ನೋಡ್ರಿ. ಯಾರ ಕಮ್ಮಿ ಇದ್ದಾವೆ ಅಂದ್ರೆ ಕೊಡ್ತಾರೆ ನೋಡ್ರಿ. ಇಲ್ಲಿ ಓಣ್ಯಾಗ ಚಲೋ ಅದ ರೀ, ಕೊಡ್ತಾರೆ. ಹಿಂಗೇನಿಲ್ಲ. ಮತ್ತು ಒಳ್ಳೆ ಅವ್ರಿಗೆ ಏನೈತೆ ಕೊಡ್ತೀನಿ ನೋಡ್ರಿ. ಭಾಳ ಒಟ್ಟು ಕಮ್ಮಿ ಬಿತ್ತಂದ್ರೆ ಅಣ್ಣಾರಿಗೆ ಫೋನ್ ಹಚ್ತೀನಿ ರೀ ನಾನು. 50 100 ಆದ್ರೆ ಇಲ್ಲಿ ಯಾರ ಕೈಗಾರ ಇಸ್ಕೊತೀನಿ ನೋಡ್ರಿ. ಇರ್ತಾವೆ ರೀ ರೊಕ್ಕ ಉದ್ರಿ. ನಮ್ಮ ಒಬ್ರ ಮ್ಯಾಗ ಇರ್ತಾವೆ ನೋಡ್ರಿ. ಏನು ಮಾಡೋಕ್ಕಾಗಲ್ಲ.
ಇವು ನೀಟಾಗಿ ಅಷ್ಟು ಸೀರೆ ಕಟ್ ಮಾಡ್ಕೊತೀನಿ ರೀ. ಟೋಟಲ್ 10 ಸೀರೆ ಅದಾವೆ ರೀ. 10 ಸೀರೆ ಪಿಕೋ ಹಾಕಿದ್ನಿ ಅಂದ್ರೆ 100 ರೂಪಾಯಿ ರೀ. 10 ರೂಪಾಯಿಗೆ ಒಂದು ರೀ. ಅಲ್ಲಿ ಆ ಕಡೆ 15 ರೂಪಾಯಿ ಹಾಕ್ತಾರಂತ್ರಿ ನಮ್ಮೂರಾಗ. ನಾನು 15 ರೂಪಾಯಿ ಮಾಡಿಲ್ಲ ರೀ, 10 ರೂಪಾಯಿನೇ ಮಾಡೀನಿ ರೀ. ಇವಾಗ ನೋಡ್ತೀನಿ ರೀ, ಇನ್ನು ಮುಂದೆ 15 ರೂಪಾಯಿ ಮಾಡಿದ್ನಿ ಅಂದ್ರೆ ನಿಮ್ಗೆ ಕೂಡ ಖಂಡಿತ ಶೇರ್ ಮಾಡ್ತೀನಿ ನೋಡಿರಿ. ಇವನ್ನ ಮೊದಲು ಕಟ್ ನೀಟಾಗಿ ಕಟ್ ಮಾಡ್ಕೊರಿ. ಯಾಕಂದ್ರೆ ಯಾಸಿ ದಿಗಡಿ ಕಟ್ ಮಾಡಿದ್ರೆ ಯಾಸಿ ದಿಗಡಿ ಪಿಕೋ ಚೆಂದ ಆಗಲ್ಲ ರೀ. ನೋಡಿರಿ, ಇಲ್ಲೆಲ್ಲ ಒಂದು 4 ಮಡಿ ಸೀರೆಗಳಿದ್ದು ಅವನ್ನೂ ಕಟ್ ಮಾಡ್ಕೊಂಡೀನಿ ರೀ. ಪಿಕೋ ಹಾಕ್ತೀನಿ ರೀ. ಅದು ಮಿಷನ್ ಯಾಕೆ ಡಕ್ ಡಕ್ ಮಾಡಕತ್ತೈತಿ ರೀ. ನೋಡ್ತೀನಿ ಹೆಂಗೆ ಆಗುತ್ತೆ. ಬರೀ ಪಿಕೋ ಹಾಕ್ತೀನಿ. ಇಷ್ಟು ಸೀರೆ ಪಿಕೋ ಹಾಕ್ಬೇಕು ರೀ. ಶ್ರಾವಣಿ ಉಣ್ಣಕತ್ತಿದ್ಲು. ಅಲ್ಲೇ ಗಂಗಾಳ ಇಟ್ಟು ಎಲ್ಲ ಅಲ್ಲದಲ್ಲೇ ಇಟ್ಟು ಹೆಂಗೆ ಹೋಗ್ಯಾರ ನೋಡ್ರಿ ಆಡಕ್ಕೆ. ಟೈಮ್ 7 ಆಗೈತಿ. ಗಂಗಾಳ ಎತ್ತಿಡೋದ್ರೆ ಎತ್ತಿಡಿಲ್ಲ ನೋಡ್ರಿ. ಇದು ಹೊಲಿಯಾಕತ್ತಿದ್ದೀನಿ ರೀ. ಸೂಜಿನೂ ಯಾಕೆ ಹೊಲಿಗೆನೇ ಸರಿ ಬೀಳಿಲ್ಲ. ಸೂಜಿಯಾರ ಚೇಂಜ್ ಮಾಡಿದ್ರಾತಂತ ಸೂಜಿ ಪ್ಯಾಕೆಟ್ ತೊಗೊಂಡು ನೋಡಿರಿ. 16 ಇವು ಪಿಕೋ ಸೂಜಿ ರೀ. 16 ಬರ್ತಾವೆ. ನಾರ್ಮಲ್ ಮಿಷನ್ ಸೂಜಿ 18 ಬರ್ತಾವೆ ನೋಡಿರಿ. ಇವಾಗ ನೋಡಿರಿ ಪಿಕೋ ಅಲ್ಲಿಗೆ ವೀಡಿಯೋ ಬಂದ್ ಮಾಡಿ ಮತ್ತು ಇವಾಗ ಪಿಕೋ ಹಾಕಕತ್ತಿದ್ದೀನಿ ರೀ. ಹಾಕಕತ್ತೀನಿ ನೋಡಿರಿ. ಒಂದಿಷ್ಟು ಹಾಕೀನಿ ರೀ. ಈಗ ಇನ್ನು 4 ಸೀರೆ ಅಷ್ಟೇ ಅದಾವೆ ರೀ. ಓಕೆ, ಸೀರೆ ಹಾಕಿ ಮಡಿಚಿಟ್ಟೀನಿ ರೀ. ಇವಾಗ ಟೈಮ್ ಬಂದು 9:30 ಆಗೈತೆ ರೀ. ಶ್ರವಣಕುಮಾರ ಅಲ್ಲೇ ಮುಕ್ಕೊಂಬಿಟ್ಟು ನೋಡಿರಿ. ಯಾಕಂದ್ರೆ ಅವಾಗ ನಿದ್ದೆ ಬಂದುಬಿಟ್ಟಿತ್ತು ರೀ. ನಾನು ಪ್ಯಾನ್ ಕುದಿ ಆಗುತ್ತೆ ಅಂತೇಳಿ ಪ್ಯಾನ್ ಹಚ್ಚಿದ್ದೀನಿ ರೀ. ಅಲ್ಲೇ ಪ್ಯಾನಿಗೆ ಗಳಿಗೆ ಹೆಂಗೆ ಮುಕ್ಕೊಂಡ ನೋಡಿರಿ. ಶ್ರಾವಣಿ ಉಂಡು ಈಗ ಸಾರೆಲ್ಲ ಇಲ್ಲೇ ಇಟ್ಟಾಡ್ರಿ. ಅಕ್ಕಿ ತೆಗಿಯವ ಅಂದ್ರೆ ತೆಗಿಲಿಲ್ಲ ನೋಡಿರಿ. ಅದು ಉಂಡಾರ ಬಿಡ ಕಡೆ ಸಾರು ಅಂತೇಳಿ ಗುಂಪು ಅಂದೀನಿ ರೀ. ಎಲ್ಲ ಕದ ಹಾಕೀನಿ ರೀ. ಎಲ್ಲ ಮಡಿಚಿಟ್ಟು ನೋಡಿರಿ. ಈಗ ಟೈಮ್ ಬಂದು 10:30 11 ಹಾಕೊಂಡೈತೆ ರೀ. ಶ್ರಾವಣಿನೂ ಯಾಕೆ ಹೊಟ್ಟೆ ಮುರಿಯಾಕತ್ತೈತೆ ಅಂತೇಳಿ ಎದ್ದಾಳ ನೋಡಿರಿ. ಆಕಿಗೆ ಒಂದಿಷ್ಟು ನಿಂಬೆಹಣ್ಣು ಸೋಡಾ ಪುಡಿ ಹಾಕಿ ಕುಡಿಸಿದೆ. ಬಾಯ್ರಿ ಇಲ್ಲಿಗೆ